ಲಾಸ್ಟ್ ಅಲ್ಲಿ ಮೈಕ್ ಇಸ್ಕೊಂತೀನಿ ಅಂದ್ರೆ ಮಾತಾಡೋದಕ್ಕೆ ಕಮ್ಮಿ ಇರುತ್ತೆ ಅಂತ. ಬಟ್ ಮಾತಾಡಕ್ ಮುಂಚೆ ಒಂದಷ್ಟು ಪಾಯಿಂಟ್ಸ್ ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಎಲ್ರು ಹೇಳಿದ್ಮೇಲೆ ಇವಾಗ ನಾನೇನ್ ಮಾತಾಡ್ಲಿ ಅನ್ಸುತ್ತೆ. ಮೊದ್ಲಾಗಿ ಎಲ್ರು ಬಂದಿರೋರಿಗೆ ತುಂಬಾ ದೊಡ್ಡ ಧನ್ಯವಾದಗಳು. ಈಗ ಬೆಂಗಳೂರಿಂದ ಅಂದ್ರೆ ಬೆಂಗಳೂರು ಸಿಟಿಯಿಂದ ಇಷ್ಟು ದೂರ ಬರೋದು ಎಷ್ಟು ಕಷ್ಟ ಅಂತ ಗೊತ್ತು. ಆದ್ರೂ ನಮ್ಮನ್ನ ಮಾತಾಡ್ಸಕ್ಕೆ ಎಲ್ರು ಇಷ್ಟು ದೂರ ಬಂದಿದ್ದೀರಾ. ತುಂಬಾ ದೊಡ್ಡ ಧನ್ಯವಾದಗಳು. ನೀವು ಕ್ಲಾಪ್ಸ್ ಹೊಡಿಬೇಕು ಫಸ್ಟ್. ಥ್ಯಾಂಕ್ ಯು. ರೈಟ್ ಇಂದ ಮಾತಾಡ್ತಾ ಬರ್ತೀನಿ. ವಿಕ್ರಮ್ ಮಾಸ್ಟರ್ ಇನಿಷಿಯಲಿ ಅವ್ರು ಹೇಳ್ದಂಗೆ ಸಿಕ್ಸರ್ ಇಂದ ಜೊತೆಗೆ ಕೆಲಸ ಮಾಡ್ತಿದ್ವಿ ನಾವು. ಅವಾಗ ಅವ್ರನ್ನ ವಿಕ್ಕಿ ಅಂತಿದ್ದೆ. ಇವಾಗ ಆತರ ಕರೆಯಕ್ಕೆ ಮನ್ಸು ಬರಲ್ಲ, ವಿಕ್ರಮ್ ಮಾಸ್ಟರ್ ಅಂತಾನೆ ಕರೆಯೋದಕ್ಕೆ ಮನ್ಸು ಬರುತ್ತೆ. ಯಾಕಂದ್ರೆ ಅದು ಅವ್ರ ಅಚೀವ್ಮೆಂಟ್. ಅಲ್ಲಿಂದ ಇಲ್ಲಿವರೆಗೂ ಬಂದು ಎಷ್ಟು ಅಚೀವ್ ಮಾಡಿದ್ದಾರೆ ಅಂದ್ರೆ, ಅವ್ರ ಸ್ನೇಹಿತರಾದ್ರೂ ಹೆಸರಿಟ್ಟು ಕರೆಯಕ್ಕೆ ನಮ್ಗೆ ಮುಜುಗರ ಆಗುತ್ತೆ ಅಂದ್ರೆ ಅದು ಅವ್ರ ಅಚೀವ್ಮೆಂಟ್. ಈಸ್ ಡನ್ ದ ಫ್ಯಾಬ್ಯುಲಸ್ ವರ್ಕ್. ಸಾಕಷ್ಟು ಸಿನಿಮಾಗಳ ಜೊತೆಗೆ ಕೆಲಸ ಮಾಡಿದೀವಿ. ನಾನು ಅವ್ರಿಗೆ ಮುಂಚೆ ರೇಗಿಸ್ತಿದ್ದೆ ಕೂಡ, ವಿಕಿ ಎಷ್ಟ್ ಚೆನ್ನಾಗಿದ್ದೀರಾ ನೋಡೋದಕ್ಕೆ, ನೀವು ಹೀರೋ ಆಗ್ಬಿಡಿ ಅಂತ. ಬಟ್ ಅವರು ಫೈಟ್ ಮಾಸ್ಟರ್ ಆಗಿರೋದು ನಮ್ ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಈ ತರ ಫೈಟ್ ಗಳು ಸಿಗ್ತಿದೆ ನಮ್ಮ ಸಿನಿಮಾ ಅಲ್ಲಿ. ಥ್ಯಾಂಕ್ ಯು ಮಾಸ್ಟರ್, ಯು ಡನ್ ಫ್ಯಾಂಟಾಸ್ಟಿಕ್ ವರ್ಕ್. ಬರೀ ನಮ್ ಸಿನಿಮಾಗೆ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಹೆಮ್ಮೆ ನೀವು. ನ್ಯಾಷನಲ್ ಅವಾರ್ಡ್ 2 ಬರೋದು ತಮಾಷೆ ಅಲ್ಲ. ನಾನು ಮೊನ್ನೆ ಸ್ಟೇಟ್ ಅವಾರ್ಡ್ ಬಂದಾಗ್ಲೇ ತುಂಬಾ ಹೆಮ್ಮೆಯಲ್ಲಿದ್ದೆ, ಹಬ್ಬ ಬಂದಿದೆ ಅಂತ. ಬಟ್ ಇಲ್ಲಿ 2 ನ್ಯಾಷನಲ್ ಅವಾರ್ಡ್ ತಗೊಂಡೋಗಿ ಕೂತಿದ್ದಾರೆ. ಅಭಿ ನಮ್ಮ ಕ್ಯಾಮ್ರಾಮನ್, ಗುರುದು ಅವ್ರದ್ದು ಕಾಂಬಿನೇಷನ್ ಸಖತ್ ಮಜಾ ಇರುತ್ತೆ. ನನಗೆ ಆತರ ಇದ್ದಾಗ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹೇಗೆ ಜೊತೆ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಆತರ ಅನ್ಸುತ್ತೆ. ಅಲ್ಲಲ್ಲೇ ಮುದ್ದಾಗಿ ಜಗಳ ಆಡ್ತಾರೆ, ಮುದ್ದಾಗಿ ಮುನಿಸ್ಕೊಂತಾರೆ. ಬಟ್ ಆ ಮುದ್ದಾದ ಕೋಪದಲ್ಲಿ ಮುನಿಸಿಂದ ಒಂದು ಬ್ಯೂಟಿಫುಲ್ ಕೆಲಸ, ಒಂದು ಬ್ಯೂಟಿಫುಲ್ ಶಾಟ್ ಆಚೆ ಬರುತ್ತೆ. ಅವರಿಬ್ರು ಕಾಂಬಿನೇಷನ್ ಹೀಗೆ ಇರ್ಲಿ. ಮುಂದಕ್ಕೆ ಎಷ್ಟೇ ಸಿನಿಮಾ ಮಾಡಿದ್ರು ನೀವಿಬ್ರು ಜೊತೆಗ್ ಮಾಡಿ. ಮುಂದಕ್ಕೆ ನನ್ ಜೊತೆ ಮಾಡ್ತಿರೋ ಬಿಡ್ತಿರೋ, ನೀವಿಬ್ರು ಜೊತೆಗೆ ಇರಿ ಪ್ರತಿಯೊಂದು ಸಿನಿಮಾ ಅಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕರಾವಳಿ ತೆರೆ ಮೇಲೆ ಬಂದಾಗ್ಲಿ ಈಗಾಗ್ಲೇ ಒಂದಷ್ಟು ಟೀಸರ್ಸ್ ನ ಟ್ರಿಲರ್ಸ್ ನ ನೋಡಿದೀರಾ. ಬಟ್ ನಾವು ಅದನ್ನ ಕಂಪ್ಯೂಟರ್ ಅಲ್ಲಾಗ್ಲಿ, ಟಿವಿ ಅಲ್ಲಾಗ್ಲಿ, ಫೋನ್ ಅಲ್ಲಿ ನೋಡೋದು ಬೇರೆ. ಆ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಕರಾವಳಿ ನೋಡಿದಾಗ ಖಂಡಿತವಾಗ್ಲೂ ಒಂದು ತುಂಬಾ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಗುರು ಅವರು ನನಗೆ ಮೊದಲನೇ ಬಾರಿ ಕತೆ ಹೇಳಿದಾಗ, ಸಿನಾಪ್ಸಿಸ್ ಕೊಟ್ಟಾಗ ಎಕ್ಸೈಟ್ಮೆಂಟ್ ತುಂಬಾ ಆಯ್ತು ನನಗೆ. ಈ ತರದೊಂದು ಸಿನಿಮಾ ಮಾಡ್ಬೇಕು, ಇದ್ರದೊಂದು ಕತೆ ಮಾಡ್ಬೇಕು ಅಂತ. ಬಟ್ ಎಲ್ಲೋ ಈ ತರದ್ದು ನಾವು ತುಂಬಾ ಅನ್ಕೊಂಡಾಗ ಒಂದು ಭಯ ಇರುತ್ತೆ, ಇದನ್ನ ನಾವು ತೆರೆ ಮೇಲೆ ತರ್ಬೋದಾ ಅನ್ನೋ ಒಂದು ಡೌಟ್ ಇರುತ್ತೆ. ಬಟ್ ಕರಾವಳಿ ನನ್ಗೆ ಹೇಗೆ ಅಂದ್ರೆ, ಈಗ ತುಂಬಾ ಹೊಸ ಎಕ್ಸ್ಪೀರಿಯನ್ಸ್. ಅಂದ್ರೆ ನಾವು ಮೊದಲನೇ ಸಲ ಸೈಕಲ್ ಓಡಿಸೋದ್ ಕಲ್ತಾಗ, ಮೊದಲನೇ ಸಲ ಕಾರ್ ಓಡಿಸೋದ್ ಕಲ್ತಾಗ, ಇಲ್ಲ ಮೊದಲನೇ ಸಲ ಪ್ರೀತಿ ಆದಾಗ, ಇವೆಲ್ಲವೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದನ್ನ ಅಚೀವ್ ಮಾಡಿದಾಗ, ಅಂದ್ರೆ ಇನಿಷಿಯಲಿ ತುಂಬಾ ಕಷ್ಟ ಅನ್ಸುತ್ತೆ ಇವೆಲ್ಲ ಜೀವನದಲ್ಲಿ. ಇಲ್ಲ ಮೊದಲನೇ ಸಲ ಈಜ್ ಹೊಡಿಯೋದ್ ಕಲ್ತಾಗ ಹೋಗೋದಕ್ಕೆ ಭಯ ಆಗತ್ತೆ. ಬಟ್ ಅದನ್ನ ಕಲ್ತ ಮೇಲೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಇರುತ್ತೆ. ಬಟ್ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಒಬ್ಬ ಗೆಳೆಯ ಬೇಕು, ಆ ಗೆಳೆಯ ಗುರು. ಈಸ್ ಬೀನ್ ದ ಥ್ರೂ ದಿಸ್ ಫಿಲ್ಮ್. ತುಂಬಾ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ನನ್ಗೆ. ಖಂಡಿತವಾಗ್ಲೂ ಫಿಸಿಕಲಿ, ಮೆಂಟಲಿ ಎಲ್ಲರೂ ತುಂಬಾ ಶ್ರಮ ಪಟ್ಟಿದೀವಿ. ಊಟ ಬಿಟ್ಟು, ನಿದ್ದೆ ಬಿಟ್ಟು, ಕೈ ಕಾಲು ಮುರ್ಕೊಂಡು ಸಾಕಷ್ಟು ಸಾಧನೆ ಮಾಡಿದೀವಿ. ಫಿಸಿಕಲಿ, ಮೆಂಟಲಿ ನಮ್ಮಲ್ಲಿ ನಾವೇ ಸಾಧನೆ ಮಾಡ್ಕೊಂಡಿದೀವಿ. ಟು ಬಿ ಅ ಬೆಟರ್ ಪರ್ಸನ್, ಪ್ರಾಬಬ್ಲಿ ಬೆಟರ್ ಟೆಕ್ನಿಷಿಯನ್, ಬೆಟರ್ ಆಕ್ಟರ್. ನಾವ್ ಎಲ್ರು ಅದನ್ನ ಮಾಡಿದೀವಿ. ನಮ್ಗೆ ಆಲ್ರೆಡಿ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬಂದಿದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಸೊ ಇಲ್ಲಿ ನಿಮ್ಮೆಲ್ಲರ ಮುಂದೆ ಗುರುಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಫ್ರೆಂಡ್ ಟು ಗೈಡಿಂಗ್ ಥ್ರೂ ದಿಸ್. ಬಹಳ ಒಂದು ಭಯ ಪಟ್ಟು ಮಾಡಿದಂತ ಒಂದು ಪಾತ್ರ ನಾನು. ಬಟ್ ಇವತ್ತು ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್, ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇದೆ. ಸಂಪದ, ಥ್ಯಾಂಕ್ ಯು ಫಾರ್ ಆಲ್ ದ ಗುಡ್ ವರ್ಕ್. ಅವರು ಇನಿಷಿಯಲಿ ಬಂದಾಗ ನಮ್ಮ ಸಿನಿಮಾಗೆ ಅವರು ಟ್ಯಾಲೆಂಟ್, ಡೆಡಿಕೇಶನ್, ಇದೆಲ್ಲದಕ್ಕಿಂತ ಒಂದು ಸಿನ್ಸಿಯಾರಿಟಿ ಕೆಲ್ಸದ ಬಗ್ಗೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲವೂ ಟೆಕ್ನಿಷಿಯನ್ಸ್ ಆಗ್ಲಿ, ಆಕ್ಟರ್ಸ್ ಆಗ್ಲಿ, ಆ ಸಿನ್ಸಿಯಾರಿಟಿ ಬೇಕು, ಒಂದು ಡೆಡಿಕೇಶನ್. ಫಸ್ಟ್ ಡೇ ಸಿನಿಮಾ ಶೂಟಿಂಗ್ ಆದಾಗ ಹೇಗಿರ್ತೀವಿ, ಲಾಸ್ಟ್ ಡೇನು ಹಾಗೆ ಇದ್ರೆ ಏನೋ ನಾವು ಓಕೆ ಕರೆಕ್ಟ್ ಆಗಿ ಕಲ್ತಿದೀವಿ ಏನೋ ಅಂತ. ಅಂಡ್ ಶಿ ಇಸ್ ಬೀನ್ ದ ಸೇಮ್. ಅಂಡ್ ಸಾಕಷ್ಟು ಡೆವಲಪ್ಮೆಂಟ್ ಅವ್ರ ಕಾಣಿಸಿದೆ. ಅಂಡ್ ಬರೀ ನಮ್ ಸಿನಿಮಾ ಅಲ್ಲ, ಶುರು ಆದ್ಮೇಲೆ ಈಗ ಬೇರೆ ಭಾಷೆಗಳಲ್ಲೂ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ. ಎಕ್ಸ್ಟ್ರೀಮ್ಲಿ ಪ್ರೌಡ್. ನೀವು ನಮ್ಮ ಕನ್ನಡ ಆಕ್ಟ್ರೆಸ್ ಆಗಿ ಎಲ್ಲೂ ಹೋಗಿ ಸೂಪರ್ ಕೆಲಸ ಮಾಡ್ತಿದ್ದೀರಾ ಅಂತ. ಮಿತ್ರಾ ಸರ್ ಜೊತೆ ಕೆಲಸ ಮಾಡೋದು ಸಖತ್ ಮಜಾ ಇರುತ್ತೆ.
ಬರೀ ಕೆಲ್ಸದಲ್ಲ, ಕೆಲಸ ಮುಗಿಸಿದ ಮೇಲೂ ಇಬ್ರು ಸಾಕಷ್ಟು ಮಜಾ ಮಾಡ್ತೀವಿ. ಶೂಟಿಂಗ್ ಇಲ್ಲ ಡೈರೆಕ್ಟ್ರು, ಶೂಟಿಂಗ್ ಆದ್ಮೇಲೆ ನಾನ್ ಡೈರೆಕ್ಟ್ರು. ಶೂಟಿಂಗ್ ಮುಗಿದ್ಮೇಲೂ ಸಾಕಷ್ಟು ಮಜಾ ಮಾಡ್ತೀವಿ. ಸೂಪರ್ ಫ್ರೆಂಡ್. ಜಂಬೂ ಸವಾರಿಯಿಂದ ಇವತ್ತಿನವರೆಗೂ ನಮ್ಮ ಒಂದು ಜರ್ನಿ ಕಂಟಿನ್ಯೂ ಆಗಿದೆ. ಅಂಡ್ ಈಸ್ ಅ ಫ್ಯಾಬ್ಯುಲಸ್ ಆಕ್ಟರ್. ನಾಯಕ ನಟನ ಕೂಡ ಕೆಲಸ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ನಟನ ಉಪಯೋಗಿಸ್ಕೊಳ್ಳೋದು ಕಮ್ಮಿ ಅಂತ ನಾ ಹೇಳ್ತೀನಿ. ಇವ್ರನ್ನ ಇನ್ನು ಜಾಸ್ತಿ ಉಪಯೋಗಿಸ್ಕೊಳ್ಬೇಕು, ಅದ್ರ ಜವಾಬ್ದಾರಿ ನಮ್ದು ಸರ್. ಸಿದು, ನಾನ್ ಸಿದು ಅಂಕಲ್ ಅಂತ ಹೇಳ್ತೀನಿ. ಎಲ್ರಿಗೂ ಶ್ರೀಧರ್ ಅಂತ ಗೊತ್ತು, ನಾನ್ ಸಿದು ಅಂಕಲ್ ಅಂತೀನಿ. ಅವ್ರು ನನ್ನ ಪುಟ್ಟ ಮಗು ಅಲ್ಲ, ಹುಟ್ಟಾಗಿಂದ ನನ್ನ ನೋಡಿದ್ದಾರೆ. ಹುಟ್ಟದ್ ಬಿಡಿ, ನಮ್ ತಂದೆ ತಾಯಿ ಮದ್ವೆ ಆದಾಗ್ಲೂ ಅವ್ರು ಅಲ್ಲೇ ಇದ್ರು. ನಮ್ ತಂದೆ ತಾಯಿ ಓಡೋದು ಮದ್ವೆ ಆದಾಗಿಂದ ಅವರು ಜೊತೆಗಿದ್ದಾರೆ. ಅದಕ್ಕೆ ಅವ್ರು ಪ್ರಜ್ವಲ್ ಅವರು ಅಂದಾಗ ನಾನು ಪಟ್ಟ ಅಂತ ನೋಡಿದೆ, ಅವರು ಅಲ್ಲ ಅವನು ಅಂತ. ಸೊ ಅವ್ರು ಅಲ್ಲಿಂದ ಜೊತೆಗೆ ಬಂದಿದ್ದಾರೆ. ಅಂಡ್ ಅವರು ಸ್ಕ್ರಿಪ್ಟ್ ನ ಕರೆಕ್ಷನ್ಗೆ ಸಾಕಷ್ಟು ಜನ ಅವ್ರ ಹತ್ರ ಹೋಗ್ತಾರೆ. ಅಂಡ್ ಸಾಕಷ್ಟು ಜನ ಆಕ್ಟಿಂಗ್ ಕಲಿತಾರೆ. ಸೊ ನಮ್ಮಪ್ಪ ಹೇಗೆ ಲೆಜೆಂಡ್ ಅನ್ಬೋದು, ಸಿದು ಅಂಕಲ್ಗೂ ಹಾಗೆ ಅನ್ಬೋದು. ಈಸ್ ಅ ಲೆಜೆಂಡ್. ರವಿ ಅಣ್ಣ ಸಾಕಷ್ಟು ಕಷ್ಟ ಕೊಡ್ತೀವಿ ನನಗೆ ಶೂಟಿಂಗ್ ಟೈಮ್ ಅಲ್ಲಿ, ಯಾವಾಗ್ಲೂ ಹಿಂದೆನೆ ಇರೋರು. ಬಟ್ ಇಂಥ ಒಂದು ಅದ್ಭುತವಾದ ಒಂದು ತಂಡದ ಜೊತೆ ಇಂಥ ಒಂದು ಅದ್ಭುತವಾದ ಸಿನಿಮಾ ಬರ್ತಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ. ನಮ್ಮ ಕತೆ ಹೇಗಂದ್ರೆ, ಒಂದು ಕಾಮನ್ ಮ್ಯಾನ್ ಸೂಪರ್ ಹೀರೋ ಆದಾಗ ಹೇಗಿರುತ್ತೆ ಅದನ್ನ ನೀವು ನೋಡ್ಬೋದು. ನೀವು ಸೂಪರ್ ಮ್ಯಾನ್ ಆಗಿ ಸಿನಿಮಾ ನೋಡಿದ್ಮೇಲೆ ಅದಕ್ಕೆ ಮೇಲ್ ಸೂಪರ್ ಮ್ಯಾನ್ ಏನೋ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ದಟ್ಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಸೂಪರ್ ಮ್ಯಾನ್. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸೂಪರ್ ಮ್ಯಾನ್ ಆಗ್ತಾನೆ ಅಂದ್ರೆ ಅದು ಒಂದು ವಿಕ್ಟ್ರಿ ಇರುವಂತ ಒಂದು ಕತೆ. ಅದು ಖಂಡಿತವಾಗ್ಲೂ ನೀವು ಕರಾವಳಿಲಿ ನೋಡ್ತೀರಾ. ಒಂದು ಹೊಸ ಜಗತ್ತು ಕರಾವಳಿಲಿ ನೋಡ್ತೀರಾ. ಅಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ, ಜನ ತೋರಿಸ್ತಿರೋ ಪ್ರೀತಿಗೆ. ಇದೇ ಪ್ರೀತಿ ಹೀಗೆ ಕಂಟಿನ್ಯೂ ಆಗ್ಲಿ. ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ, ಕರಾವಳಿ ನೋಡಿದ್ಮೇಲೆ ನೀವಿಷ್ಟು ಜನ ನಮ್ ಬೆಂತಾಗ್ತೀರಾ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.